ಆನ್ಲೈನ್ ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮತ್ತೊಂದು ಸತ್ಯವೇದದ ಅಧ್ಯಯನಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದಿಸುವಂತವನಾಗಿರುತ್ತೇನೆ. ಈ ಒಂದು ಶೀರ್ಷಿಕೆಯಲ್ಲಿ ಯೇಸು ಕ್ರಿಸ್ತನು ಒಳ್ಳೆಯ ಬೋಧಕ ಎನ್ನುವುದರ ಕುರಿತು ಆಲೋಚನೆ ಮಾಡುತ್ತಾ ಇದ್ದೇವೆ. ವಿಷಯದಲ್ಲಿ ಕ್ರೈಸ್ತರಾಗಿ ನಮ್ಮ ಜೀವಿತಗಳಲ್ಲಿ ಯೇಸು ಕ್ರಿಸ್ತನು ಮಹಾಬೋಧಕನಾಗಿದ್ದಾನೆ. ಆತನಿಗಿಂತ ಶ್ರೇಷ್ಠವಾದಂಥ ಬೋಧಕನು ನಮಗೆ ಇನ್ನೆಲ್ಲಿ ಉಂಟು ಎನ್ನುವಂಥದ್ದನ್ನು ಅವಲೋಕಿಸಿ ನೋಡುವ, ಅನುಭವಿಸುವ ಸ್ಥಿತಿಯಲ್ಲಿ ನಮ್ಮ ಜೀವಿತಗಳನ್ನು ನಡೆಸುತ್ತಾ ಬಂದಿದ್ದೇವೆ ಎನ್ನುವುದಾದರೆ ತಪ್ಪಾಗಲಾರದು. ಕಾರಣ ಕ್ರೈಸ್ತರೆಲ್ಲರೂ ಬೋಧನೆ ಮಾಡಬೇಕಾದದ್ದು ಅವಶ್ಯ. ಕ್ರಿಸ್ತನ ವಿಶ್ವಾಸಿಗಳಿಗೆ ಬೋಧನೆ ಎನ್ನುವಂಥದ್ದು ಒಂದು ಶ್ರೇಷ್ಠವಾದಂಥ ವರದಾನವಾಗಿ ಕೊಡಲ್ಪಟ್ಟದ್ದು. ಅದು ನಮ್ಮ ಕರ್ತವ್ಯ. ನಮ್ಮ ದೈನಂದಿನ ಜೀವಿತಗಳಲ್ಲಿ ಈ ಬೋಧನೆ ಎನ್ನುವಂಥದ್ದು ನಮ್ಮ ನಡೆ, ನುಡಿ, ಕ್ರಿಯೆ, ಕಾರ್ಯಗಳ ಮೂಲಕವಾಗಿ ನೆರವೇರಿಸಿ ತೋರ್ಪಡಿಸಿ ಮತ್ತೊಬ್ಬರ ಜೀವಿತದಲ್ಲಿ ಮಹತ್ತರವಾದಂಥ ಕಾರ್ಯಗಳನ್ನು ಇವು ನಡೆಸಬೇಕಾದಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮತ್ತು ನಮ್ಮ ಕರ್ತವ್ಯ ಎನ್ನುವಂಥದ್ದನ್ನು ನಾವು ಯಾವತ್ತೂ ಕೂಡ ಮರೆಯುವುದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಕ್ರಿಸ್ತ ಯೇಸುವು ಮಹಾಬೋಧಕನಾಗಿ ತನ್ನ ಕಾರ್ಯವನ್ನು ಇಹಲೋಕದಲ್ಲಿ ಮಾಡುತ್ತಾ ತಾನು ಬಂದಂಥ ಕಾರ್ಯವನ್ನು ತಂದೆಯ ಚಿತ್ತದ ಮೇರೆಗೆ ನೆರವೇರಿಸಿಕೊಡುತ್ತಾರೆ. ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಆತನು ಮಾದರಿಯ ಜೀವಿತವನ್ನು ನಡೆಸಿ, ನಾನು ನಿಮಗೆ ಮಾದರಿಯನ್ನು ತೋರಿಸಿಕೊಟ್ಟಿದ್ದೇನೆ, ನಾನು ತೋರಿಸಿದ ಈ ಮಾದರಿಯ ಜೀವಿತವನ್ನು ನೀವು ಕೂಡ ನಡೆಸಿರಿ ಎಂಬುದಾಗಿ ಬೋಧನೆ ಮಾಡಿದ ಕರ್ತನು ಆತನಾಗಿದ್ದಾನೆ ಎನ್ನುವುದಾದರೆ ಅತಿಶಯೋಕ್ತಿ ಏನೂ ಅಲ್ಲ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು ಎಂತಹ ಬೋಧಕನು ಎಂಬುದಾಗಿ ಆಲೋಚನೆ ಮಾಡುವುದಾದರೆ ಆತನು ಸತ್ಯದ ಅನ್ವೇಷಣೆಯನ್ನು ತಿಳಿಸಿಕೊಟ್ಟು ಸುಳ್ಳಿಗೂ ಸತ್ಯಕ್ಕೂ ವ್ಯತ್ಯಾಸವನ್ನು ಬೋಧಿಸಿ ಈ ಸತ್ಯತೆಯಲ್ಲಿ ಮನುಷ್ಯನು ನಡೆಯಬೇಕಾದದನ್ನು ಪ್ರಕಟ ಮಾಡಿ ದೇವರ ಪ್ರೀತಿ ಮತ್ತು ಅನುಕಂಪ ಇವೆರಡನ್ನು ಸಾಕ್ಷ್ಯ ರೂಪದಲ್ಲಿ ತನ್ನ ಜೀವಿತದ ಮೂಲಕ ನಿರೂಪಿಸಿ ಪಾಪದಿಂದ ಬಿಡುಗಡೆ ಮತ್ತು ರಕ್ಷಣೆಯ ಹಾದಿಯನ್ನು ತೋರಿಸಿಕೊಟ್ಟು ಪಾಪದಿಂದ ವಿಮೋಚನೆ ಹೊಂದುವುದಕ್ಕೆ ನೀವು ಏನು ಮಾಡಬೇಕೆಂಬುದಾಗಿ ತಿಳಿಸಿಕೊಟ್ಟು ಮತ್ತೊಬ್ಬರ ಪಾಪಗಳನ್ನು, ಮತ್ತೊಬ್ಬರ ತಪ್ಪು ಅಪರಾಧಗಳನ್ನು ನೀವು ಕ್ಷಮಿಸಿದ್ದೇ ಆದರೆ ನಿಮ್ಮ ತಪ್ಪುಗಳನ್ನು ಕೂಡ ನೀವು ಕ್ಷಮಿಸಿರಿ ಎಂಬುದಾಗಿ ಕೇಳಿಕೊಳ್ಳುವಾಗ ತಂದೆಯಾದ ದೇವರು ಕ್ಷಮಿಸುವುದಕ್ಕಿದ್ದಾನೆ ಎನ್ನುವಂಥದ್ದನ್ನು ಬೋಧಿಸಿ, ತದನಂತರದಲ್ಲಿ ಮನುಷ್ಯನು ಪಾಪದ ಹೊರೆಯನ್ನು ಹೊರದೆ ದೀನತೆಯಲ್ಲಿ ಮತ್ತೊಬ್ಬರಿಗೆ ಸೇವೆ ಮಾಡುವುದಕ್ಕೂ ಸಿದ್ಧನಾಗಿ ನಂಬಿಕೆಯೊಡನೆ ದೇವರಲ್ಲಿ ನಿರೀಕ್ಷೆಯನ್ನು ಇಟ್ಟು ತಮ್ಮ ಬಾಳಿನುದ್ದಕ್ಕೂ ಬೇಕಾದಂಥ ಅವಶ್ಯಕವಾದಂಥ ಪಾವನ ಭರಿತ ಜೀವಿತವನ್ನು ಮಾಡುವುದು ಜೊತೆಯಲ್ಲಿ ಯಾವ ರೀತಿಯಲ್ಲಿಯೂ ಕೂಡ ತಪ್ಪು ಅಪರಾಧಗಳನ್ನು ಬೆಸಗದೆ ನೀತಿವಂತರಾಗಿ ಜೀವಿಸಿ ಸತ್ಯತೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು
ಪರಿವರ್ತನೆಯ ಹಾದಿಯನ್ನು ಹಿಡಿದು ಅದಕ್ಕೆ ಅನುಗುಣವಾಗಿ ತಮ್ಮ ಜೀವಿತಗಳನ್ನು ದೇವರಿಗೆ ಮೆಚ್ಚುಗೆಯಾದ ನಿಟ್ಟಿನಲ್ಲಿ ನಡೆಸುತ್ತಾ ತಮ್ಮ ಇಹಲೋಕದ ಯಾತ್ರೆಯನ್ನು ಮುಗಿಸುವ ಸಮಯದಲ್ಲಿ ದಿಟ್ಟವಾದಂಥ ಮತ್ತು ಶ್ರೇಷ್ಠವಾದಂಥ ಪರದೈಸಿನ ಭಾಗ್ಯ ನನಗೆ ದೊರಕುತ್ತದೆ ಎನ್ನುವಂಥ ನಿಶ್ಚಲವಾದಂಥ ನಂಬಿಕೆಯೊಡನೆ ಇಹಲೋಕದಲ್ಲಿ ಹೋರಾಟವನ್ನು ಮಾಡಿ ತನ್ನ ಜೀವಿತವನ್ನು ಮುಕ್ತಾಯಗೊಳಿಸಿಕೊಳ್ಳುವಂಥ ಶ್ರೇಷ್ಠ ಬದುಕನ್ನು ಯೇಸು ಕ್ರಿಸ್ತನು ಬೋಧನೆಯಲ್ಲಿ ತಿಳಿಸಿ ಕೊಟ್ಟದ್ದನ್ನು ನಾವು ಎಂದಿಗೂ ಕೂಡ ಮರೆಯಬಾರದು. ಕಾರಣ ಮತ್ತಾಯನು ತನ್ನ ಸುವಾರ್ತೆಯಲ್ಲಿ ಲಿಖಿತ ಮಾಡುವಾಗ 4ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸುವು ಗಲಿಲಾಯ ಸೀಮೆ ಪ್ರಾಂತ್ಯಗಳಲ್ಲಿ ತಿರುಗಾಡುತ್ತಾ ಜನರಿಗೆ ಬೋಧನೆ ಮಾಡುತ್ತಾ ಅವರ ದೇವಾಲಯಗಳಲ್ಲಿ ದೇವರ ರಾಜ್ಯವನ್ನು ಪ್ರಕಟ ಮಾಡುತ್ತಾ ಅವರೊಟ್ಟಿಗೆ ಸುವಾರ್ತೆಯನ್ನು ದೇವರ ರಾಜ್ಯದ ಪ್ರಕಟಣೆಯನ್ನು ಮಾಡುತ್ತಾ ಜನರನ್ನು ಸಂಧಿಸುವಂಥ ಕಾರ್ಯವನ್ನು ಮಾಡುತ್ತಾ ಇದ್ದನು ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಆ ವಾಕ್ಯದ ಭಾಗ ಹೀಗೆ ಬರೆಯಲ್ಪಟ್ಟಿದೆ, ಯೇಸು ಗಲಿಲಾಯದನ್ನೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು ಎಂಬುದಾಗಿ ವಾಕ್ಯವು ಲಿಖಿತ ಮಾಡಿಯಾದ. ಜನರನ್ನು ಸ್ಪಂದಿಸುತ್ತಾ ಅವರ ಕಷ್ಟಗಳಿಗೆ ಸ್ಪಂದಿಸುತ್ತಾ ತಾನು ಬಂದಂಥ ದೇವರ ರಾಜ್ಯದ ಸುವಾರ್ತೆಯನ್ನು ಕೂಡ ಸಾರುತ್ತಾ ಸ್ಥಳಗಳಿಗೆ ಹೋಗಿ ದೇವರ ರಾಜ್ಯದ ಬರೋಣವನ್ನು ಆತನು ಸಾರಿ ಹೇಳುವುದನ್ನು ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇದೇ ಮತ್ತಾಯನು ತನ್ನ 7ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ಜನರು ಯಾವ ರೀತಿಯಲ್ಲಿ ಈ ಸುವಾರ್ತೆಯನ್ನು ಸ್ವೀಕರಿಸಿದರು ಎಂಬುದಾಗಿ ನೋಡುವಾಗ 7ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟವು. ಯಾಕೆಂದರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಾ ಇದ್ದನು. ಯೇಸು ಕ್ರಿಸ್ತನ ಬೋಧಕನಾಗಿ ಉಪದೇಶ ಮಾಡುವುದಕ್ಕೆ ಜನರ ಮಧ್ಯದಲ್ಲಿ ಆತನು ದೇವರ ರಾಜ್ಯದ ಕುರಿತು ಹೇಳುವುದಕ್ಕೆ ಇದ್ದಾಗ ಜನರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು. ಕಾರಣ ಆತನು ಅಧಿಕಾರವಿದ್ದವನಂತೆ ಬೋಧಿಸಿದನೇ. ಆ ಜನರ ಮಧ್ಯದಲ್ಲಿದ್ದಂಥ ಶಾಸ್ತ್ರಿಗಳಂತೆ ತರ್ಕವಾದಿಗಳಂತೆ ಬೋಧಿಸಲಿಲ್ಲ ಎನ್ನುವಂಥದ್ದನ್ನು ಸ್ಪಷ್ಟೀಕರಿಸುವಂಥದ್ದನ್ನು ನಾವು ಹೀಗೆ ನೋಡ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು ನಮ್ಮ ಬೋಧಕನು. ಆತನು ನಮಗೊಂದು ಇಹಲೋಕದಲ್ಲಿ ನಮ್ಮ ಜೀವಿತದಲ್ಲಿ ನಮಗೊಂದು ಕಾರ್ಯವನ್ನು ಜವಾಬ್ದಾರಿಕೆಯನ್ನು ಕೆಲಸ ನಿಭಾಯಿಸುವುದಕ್ಕೆ ಬೇಕಾದಂಥ ಅವಶ್ಯಕತೆಯನ್ನು ಕೂಡ ನಮಗೆ ದಯಪಾಲಿಸಿ ಕೊಟ್ಟಿದ್ದಾನೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 19 ಮತ್ತು 20ನೇ ವಾಕ್ಯದಲ್ಲಿ, ನೋಡಿರಿ, ಪರಲೋಕ ಭೂಲೋಕಗಳಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ನೀವು ಹೊರಟು ಹೋಗಿ ದೇಶದ ಎಲ್ಲ ಜನರಿಗೆ ನನ್ನ ಸುವಾರ್ತೆಯನ್ನು ಸಾರಿರಿ. ನಂಬಿದ ಜನರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೂ ಅವರಿಗೆ ಉಪದೇಶ ಮಾಡಿದೆ. ಇಲ್ಲಿ ಒಂದು ಕಾರ್ಯದ ನಿಭಾಯಿಸುವಿಕೆ, ಒಂದು ಜವಾಬ್ದಾರಿಕೆ ಮತ್ತು ನಮ್ಮ ಜೀವಿತದ ಕ್ರಮ ಮೂರನ್ನು ಕೂಡ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೂ ಉಪದೇಶ ಮಾಡಿರಿ. ಇಲ್ಲಿ ಯೇಸು ಸ್ವಾಮಿಯು ನಮ್ಮನ್ನು ಉಪದೇಶಕರನ್ನಾಗಿ ನೇಮಕ ಮಾಡಿ ಹೋಗಿದ್ದಾನೆ. ಆತನ ಈ ನಿಯೋಜನೆ ನಮ್ಮ ಪ್ರತಿಯೊಬ್ಬರ ಕರ್ತವ್ಯ. ಆತನು ಹೇಳುವಂಥದ್ದು, ನಾನು ನಿಮಗೆ ಏನೆಲ್ಲ ಆಜ್ಞಾಪಿಸಿದ್ದೇನೆ, ನೀವು ಅವುಗಳನ್ನು ಕಾಪಾಡಿಕೊಳ್ಳುತ್ತೀರಲ್ಲ, ಅದನ್ನು ಮತ್ತೊಬ್ಬರಿಗೂ ಕೂಡ ಕಾಪಾಡಿಕೊಳ್ಳುವುದಕ್ಕೆ ಉಪದೇಶ ಮಾಡಿರಿ.
ಹಾಗಾಗಿ ಇಲ್ಲಿ ಪ್ರಾಮುಖ್ಯವಾದಂಥ ಅಂಶ, ನಾನು ದೇವರ ಉಪದೇಶವನ್ನು ಪರಿಪಾಲಿಸದೆ, ದೇವರು ಹೇಳಿದ ವಾಕ್ಯಗಳಿಗೆ ವಿಧೇಯನಾಗಿ ನಡೆಯದೆ, ದೇವರ ಉಪದೇಶಕ್ಕೆ ಮನ್ನಣೆ ನೀಡದೆ, ಆತನ ಉಪದೇಶದ ಪ್ರಕಾರವೇ ನನ್ನ ಜೀವಿತವನ್ನು ರೂಪಿಸಿಕೊಳ್ಳದೆ ನಾನು ಮತ್ತೊಬ್ಬರಿಗೆ ಉಪದೇಶ ಮಾಡುವ ಅರ್ಹತೆಯನ್ನು ನಾನು ಹೊಂದುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ದಿವಸದಲ್ಲಿ ನಾನು ದೇವರ ವಾಕ್ಯದ ಉಪದೇಶಕನಾಗಿ ಮತ್ತೊಬ್ಬರಿಗೆ ನನ್ನ ನಡೆ ನುಡಿ ಕ್ರಿಯೆ ಕಾರ್ಯಗಳ ಮೂಲಕ ಆ ಉಪದೇಶವನ್ನು ಸಮರ್ಥಿಸಿಕೊಳ್ಳಬೇಕೆಂಬುದಾಗಿ ಆಲೋಚನೆ ಮಾಡುವುದಾದರೆ, ದೇವರು ಹಾಕಿಕೊಟ್ಟಂಥ ಅಡಿಪಾಯದ ಮೇಲೆ ನಾನು ಉತ್ತಮವಾದಂಥ ಜೀವಿತವನ್ನು ಕಟ್ಟಿಕೊಳ್ಳಬೇಕಾದರೆ, ನನ್ನ ಜೀವಿತದಲ್ಲಿ ಮೊದಲು ನಾನು ಕ್ರಿಸ್ತನಿಗೆ ವಿಧೇಯನಾಗಿ, ಆತನ ವಾಕ್ಯಗಳಿಗೆ ವಿಧೇಯನಾಗಿ, ತಂದೆಯನ್ನು ಪ್ರೀತಿ ಮಾಡುವ ಮಗನಾಗಿ ಮಗಳಾಗಿ ದೇವರು ಕೊಟ್ಟಂಥ ಈ ಮಹತ್ತರವಾದಂಥ ಕೆಲಸವನ್ನು ನಿಭಾಯಿಸಲು, ಪೂರ್ಣಗೊಳಿಸಲು ಶಕ್ತರಾಗುವ ಹಾಗೆ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ತೊಡಗಿಸಿಕೊಳ್ಳಬೇಕೆಂಬುದಾಗಿ ಹೇಳುವಾಗ ಇದು ಹೇಗೆ ನಾವು ತೊಡಗಿಸಿಕೊಳ್ಳಬೇಕೆಂಬುದಾಗಿ ಸತ್ಯವೇದದಲ್ಲಿ ಕೊಲೊಸ್ಸೆಯವರಿಗೆ ಬರೆದಂಥ ಪೌಲನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದ 12ನೆಯ ವಾಕ್ಯದಲ್ಲಿ ಬಹಳ ಚಂದವಾಗಿ ನಾವು ನೋಡುತ್ತೇವೆ. ಕೊಲೊಸ್ಸೆಯವರಿಗೆ ಬರೆದಂಥ ಪೌಲನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದ 12ನೆಯ ವಾಕ್ಯದಲ್ಲಿ ನಾವು ಹೇಗೆ ನಮ್ಮ ಈ ಕರ್ತವ್ಯವನ್ನು ನಿಭಾಯಿಸಬೇಕೆಂಬುದಾಗಿ ಆತನು ತಿಳಿಸಿ ಕೊಡುವಾತನಾಗಿದ್ದಾನೆ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರೂ ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸ್ಮರಿಸಿಕೊಂಡು ಶ್ರಮಿಸಿರಿ. ಕರ್ತನು ನಿಮ್ಮನ್ನು ಶ್ರಮಿಸಿದಂತೆಯೇ ನೀವು ಶ್ರಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧನವಾಗಿದೆ ಎಂಬುದಾಗಿ ಪೌಲನು ಕೊಲೊಸ್ಸೆಯವರಿಗೆ ಬರೆಯುವಂಥ ಪತ್ರಿಕೆಯಲ್ಲಿ ಬರೆಯುತ್ತಾನೆ. ಈ ಸದ್ಗುಣಗಳನ್ನು ಧರಿಸಿಕೊಂಡು ಮತ್ತೊಬ್ಬನು ನಮಗೆ ತಪ್ಪು ಮಾಡಿದರೂ ಅವೆಲ್ಲವುಗಳನ್ನು ಸೈರಿಸಿಕೊಂಡು ಅವನ ತಪ್ಪುಗಳನ್ನು ಕ್ಷಮಿಸಿಬಿಟ್ಟು ಪ್ರೀತಿ ಎಂಬ ಬಂಧನದಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಆ ಪ್ರೀತಿಯ ಬಂಧನದಲ್ಲಿ ಸಮಾಧಾನವನ್ನು ಹೊಂದಿಕೊಂಡವರಾಗಿ ನಮ್ಮ ಇಹಲೋಕದ ಜವಾಬ್ದಾರಿಕೆಯನ್ನು ಕ್ರಿಸ್ತನು ಮೆಚ್ಚುವ ಹಾಗೆ ನಾವು ನಡೆದುಕೊಳ್ಳಬೇಕಾದದ್ದು, ನಮ್ಮ ಕಾರ್ಯಗಳನ್ನು ರೂಪಿಸಿ ನಡೆಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಕ್ರಿಸ್ತನು ಒಳ್ಳೆಯ ಬೋಧಕನು. ಆತನು ಮಾದರಿಯ ಜೀವಿತವನ್ನು ತೋರಿಸಿ ಕೊಟ್ಟು ನಮಗೆ ಪವಿತ್ರಾತ್ಮನ ಶಕ್ತಿಯನ್ನು ದಯಪಾಲಿಸಿಕೊಟ್ಟು ಪರದೈಸಿನಲ್ಲಿ ತಂದೆಯ ಬಲಭಾಗದಲ್ಲಿ ಆಸನಾರೂಢನಾಗಿ ಕುಳಿತುಕೊಂಡಿದ್ದಾನೆ. ಆತನೇ ನನ್ನ ರಕ್ಷಕನು, ಆತನೇ ನನ್ನ ಬೋಧಕನು ಎಂಬುದಾಗಿ ನಾನು ಹೇಳುವುದಾದರೆ, ಆತನು ನಡೆದಂತೆ ನಾನು ನಡೆಯಬೇಕಾದದ್ದು ನನ್ನ ಆದ್ಯ ಕರ್ತವ್ಯ. ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳೊಂದಿಗೆ ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರನ್ನ ವಂದಿಸುತ್ತಾ ನಾವು ಕ್ರಿಸ್ತನ ಬೋಧನೆಯನ್ನು ಪರಿಪಾಲಿಸುವ ಮಕ್ಕಳಾಗಿ ಜೀವಿಸೋಣ. ದೇವರು ತಾನೇ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇಲೆ